ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 6. ಅಥರ್ವ ತನ್ನ ಮನೆಗೆ ಬಂದನು. ಕಾರಿನ ಹಾರ್ನ್ ಸದ್ದು ಕೇಳಿ ದೊಡ್ಡ ಗೇಟ್ ತೆರೆಯಿತು. ಒಳಗೆ ಹೋದನು. ಅಲ್ಲಿ ಸಾಲಾಗಿ ಬೆಲೆ ಬಾಳುವ ಹಲವಾರು ಕಾರುಗಳನ್ನು ನಿಲ್ಲಿಸಲಾಗಿತ್ತು. ತನ್ನ ಜಾಗದಲ್ಲಿ ಕಾರನ್ನು ಪಾರ್ಕ್ ಮಾಡಿ ಕೆಳಗೆ ಇಳಿದನು. ಪಕ್ಕದಲ್ಲಿ ಇನ್ನೊಂದು ಕಾರಿನ ಜಾಗ ಖಾಲಿಯಿತ್ತು. ಅದನ್ನು ನೋಡಿದವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ತನ್ನ ಕೈಯಲ್ಲಿದ್ದ ಗಡಿಯಾರದಲ್ಲಿ ಸಮಯ ನೋಡಿದನು. ಸಮಯ 10 ಗಂಟೆ ಆಗಿತ್ತು. ಇವನು ಮಾತ್ರ ಸುಧಾರಿಸುವುದೇ ಇಲ್ಲ. ಇವತ್ತು ಬರಲಿ, ಚರ್ಮ ಸುಲಿಯುತ್ತೇನೆ ಎಂದು ಕೋಪದಿಂದ ಆ ಖಾಲಿ ಜಾಗವನ್ನು ನೋಡಿ ಕುಣಗುತ್ತಾ ಅವನು ಒಳಗೆ ಹೋದನು. ಹಲವರ ಧ್ವನಿಗಳು ಕೇಳಿಸುತ್ತಿದ್ದವು. ಆತುರಾತುರವಾಗಿ ಅಲ್ಲಿ ಇಲ್ಲಿ ಮಕ್ಕಳು ಓಡಿ ಆಡುತ್ತಿದ್ದರು. ಹಿರಿಯರು ಹಾಲ್ನಲ್ಲಿ ಕುಳಿತು ಪ್ರಮುಖ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದರು. ಅವನ ಹೆಜ್ಜೆಯ ಸದ್ದು ಕೇಳುವವರೆಗೂ ಆ ಸದ್ದು ಮನೆಯನ್ನು ತುಂಬಿತ್ತು. ಅವನ ಶೂ ಸದ್ದು ಕೇಳಿದ ಮರುಕ್ಷಣ ಎಲ್ಲರೂ ಶಾಂತರಾದರು. ಅಲ್ಲಲ್ಲಿ ಓಡುತ್ತಿದ್ದ ಮಕ್ಕಳು ಸಹ ಮೂಲೆಗೆ ಹೋಗಿ ಕುಳಿತು ತಮ್ಮ ಪುಸ್ತಕಗಳನ್ನು ತೆಗೆದು ಓದಲು ಪ್ರಾರಂಭಿಸಿದರು. ಒಳಗೆ ಹೋದನು ಅಥರ್ವ. ಎಲ್ಲರೂ ಅವರವರ ಕೆಲಸಗಳನ್ನು ಶಬ್ದವಿಲ್ಲದೆ ಮಾಡುತ್ತಿದ್ದರು. ಪ್ರಜಿನ್ ಎಂದನು. ಮಾಮಾ ಎಂದು ವೇಗವಾಗಿ ಓಡಿ ಬಂದು ಕಾಲನ್ನು ತಬ್ಬಿಕೊಂಡನು. ಏನು ಮಾಡ್ತಿದ್ದೀರಾ, ಇಷ್ಟು ಹೊತ್ತು ನಿದ್ದೆ ಮಾಡದೆ ಎಂದಾಗ, ಅದು ಇಲ್ಲ ಮಾಮ, ನಾವು ಹೋಮ್ವರ್ಕ್ ಮಾಡ್ತಿದ್ದೀವಿ ಎಂದನು ಅಥರ್ವನ ಅಕ್ಕನ ಮಗ. ಒಡ ಹುಟ್ಟಿದ ಅಕ್ಕ ಅಲ್ಲ, ದೊಡ್ಡಪ್ಪನ ಮಗಳು. ಯಾಕೆ ಹೋಮ್ವರ್ಕ್ ಇವಾಗ ಮಾಡ್ತಿದ್ದೀರಾ? ಇಷ್ಟು ಹೊತ್ತು ಏನು ಮಾಡ್ತಿದ್ರಿ? ಹೋಮ್ವರ್ಕ್ ಮಾಡೋ ಟೈಮಾ ಇದು? ಟೈಮ್ ಎಷ್ಟು ಎಂದು ಅವನ ಎತ್ತರಕ್ಕೆ ಕೆಳಗೆ ಮಂಡಿ ಊರಿ ಕೇಳಿದನು. ಸಾರಿ ಮಾಮ, ನಾವು ಸ್ವಲ್ಪ ಹೊತ್ತು ಎಲ್ಲರೂ ಆಟ ಆಡಿದೆವು. ಆಮೇಲೆ ಈಗ ಓದುತ್ತಿದ್ದೇವೆ. ಹೋಮ್ವರ್ಕ್ ಮುಗಿಸಿ ಹೋಗಿ ಮಲಗಿಕೊಳ್ಳುತ್ತೇವೆ ಎಂದಾಗ, ಅಮ್ಮ ಎಲ್ಲಿ ಎಂದನು. ಅಮ್ಮ ಅಪ್ಪನ ಜೊತೆ ಮಾತನಾಡ್ತಾ ಇದ್ದಾರೆ ಎಂದಾಗ, ಸರಿ, ಇಷ್ಟು ಹೊತ್ತು ಎಚ್ಚರಿರಬಾರದು ಎಂದವನು ಮತ್ತೆ ಇಬ್ಬರು ಮಕ್ಕಳು ಶಾಂತವಾಗಿ ಕುಳಿತು ಓದುವುದನ್ನು ನೋಡಿ ಅವರ ಹತ್ತಿರ ಹೋಗಿ, ಇಲ್ಲಿ ನೋಡು ಪ್ರಜಿತಾ, ನೀವು ಎಲ್ಲರೂ ಆಟ ಆಡಿದ್ದೀರಾ. ಮಾಮನನ್ನು ನೋಡಿದ ತಕ್ಷಣ ಸೈಲೆಂಟಾಗಿ ಓದುತ್ತಿದ್ದೀರಾ ಅಂತ ನನಗೂ ಗೊತ್ತು. ಒಬ್ಬರನ್ನು ನೋಡಿದ ತಕ್ಷಣ ಭಯ ಬರಬಾರದು. ನಿಜವಾದ ಗೌರವ ಇದ್ದರೆ ಹೋಮ್ವರ್ಕ್ ಕರೆಕ್ಟ್ ಟೈಮ್ಗೆ ಮುಗಿಸಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ಆಮೇಲೆ ಊಟ ಮಾಡಿ ಈ ಟೈಮ್ಗೆಲ್ಲ ಮಲಗಿಕೊಳ್ಳಬೇಕು. ಅರ್ಥವಾಯಿತಾ ಎಂದಾಗ, ಸಾರಿ ಮಾಮ ಎಂದಳು ಪಾಪು. ಸರಿ ಸರಿ, ಹೋಗಿ ಮಲಗಿ ಎಂದು ಹೇಳಿ ಹಾಲ್ನಲ್ಲಿದ್ದವರನ್ನು ತಿರುಗಿ ನೋಡಿದನು. ಯಾರೂ ಏನೂ ಮಾತನಾಡಲಿಲ್ಲ. ಅವನ ಅಜ್ಜಿ, ತಾತ, ಅತ್ತೆ, ಮಾವ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರೂ ಹಗಲು ಕುಳಿತಿರಲು, ಏನಾಯಿತು, ಯಾಕೆ ಇಷ್ಟು ಹೊತ್ತು ಎಲ್ಲರೂ ಮಲಗದೇ ಇದ್ದೀರಾ ಎಂದಾಗ, ಮೊಮ್ಮಗನೇ, ಯಾವಾಗಲೂ 8 ಗಂಟೆಗೆ ಇಲ್ಲಿ ಇರ್ತೀಯ. ಇವತ್ತು ನೀನು 2 ಗಂಟೆ ಲೇಟಾಗಿ ಬಂದಿದ್ದೀಯ ಎಂದು ಅವನ ತಾತ ಹೇಳಿದಾಗ, ನನಗೆ ಸ್ವಲ್ಪ ಕೆಲಸ ಇತ್ತು ತಾತ, ಅದಕ್ಕೆ ಲೇಟಾಗಿ ಬಂದಿದ್ದೀನಿ. ನೀವೆಲ್ಲ ಇಷ್ಟು ಹೊತ್ತು ಎಚ್ಚರವಿರಬೇಕಾದ ಅವಶ್ಯಕತೆ ಏನಿದೆ ಎಂದಾಗ, ಆಗಷ್ಟೇ ಅವಳ ಕೋಣೆಯಿಂದ ತನ್ನ ಅಪ್ಪನ ಹತ್ತಿರ ಬಂದು ಕುಳಿತಳು ಯಾಶಿಕಾ. ಅವಳನ್ನು ನೋಡಿದವನು ಏನು ಮಾತನಾಡಲಿಲ್ಲ. ಈಗ ಅವನ ಮಾಮ, ಇಲ್ಲಿ ನೋಡು ಅಥರ್ವ, ನಿನಗೆ ನಾವೆಲ್ಲರೂ ಗೌರವ ಕೊಡುತ್ತೇವೆ. ನೀನು ಹೇಳಿದಂತೆಯೇ ನಾವು ನಡೆದುಕೊಳ್ಳುತ್ತೇವೆ. ನಿನ್ನ ಮಾತನ್ನು ಮೀರಿ ಯಾರೂ ಏನು ಮಾಡುವುದಿಲ್ಲ. ಅದೇ ರೀತಿ ನೀನು ಕೂಡ ಸ್ವಲ್ಪ ನಮಗೆ ಗೌರವ ಕೊಡು ಎಂದಾಗ, ಈಗ ಬಂದು ಅವರ ಎದುರಿಗೆ ಇದ್ದ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕಿ ಕುಳಿತವನು, ಹೌದಾ, ಹಾಗೆ ನಾನು ನಿಮಗೆ ಏನು ಗೌರವ ಕೊಡದೆ ಹೋದೆ ಎಂದು ಗಾಂಭೀರ್ಯದಿಂದ ಕೇಳಲು, ಅದು ಬಂದು ಯಾಶಿಕಾ ನಿನಗಾಗಿ ವೆಯ್ಟ್ ಮಾಡ್ತಿದ್ದಾಳೆ, ಅದು ನಿನಗೂ ಗೊತ್ತು. ಎಲ್ಲರೂ ಇದು ಆಗಲೇ ಮಾತನಾಡಿ ನಿರ್ಧಾರ ಮಾಡಿದ್ದೆ. ನೀನು ಮಾತ್ರ ಒಪ್ಪಿಕೊಳ್ಳದೆ ಇದ್ದೀಯ. ಇವತ್ತು ಆಫೀಸ್ನಲ್ಲಿ ಅಲ್ಲಿ ಕೆಲಸ ಮಾಡುವ ಸ್ಟಾಫ್ ಮುಂದೆ ಅವಳಿಗೆ ಹೊಡೆದಿದ್ದೀಯ. ಎಲ್ಲರೂ ನೋಡಿದಾಗ ಅವಳಿಗೆ ಅವಮಾನವಾಗಿದೆ. ಮನೆಗೆ ಬಂದು ಅಳುತ್ತಿದ್ದಾಳೆ. ಏನೇ ಇದ್ದರೂ ನಿನ್ನನ್ನು ಮದುವೆಯಾಗುವವಳು ಆ ಒಂದು ಹಕ್ಕಿನಲ್ಲಿ ಅವಳು ಮಾತನಾಡಿರಬಹುದು. ಅದಕ್ಕೆ ಹೋಗಿ ಅವಳನ್ನು ಯಾಕೆ ಕೈ ಎತ್ತಿ ಹೊಡೆದೆ ಎಂದು ಕೇಳಿದಾಗ, ಈಗ ಸಣ್ಣ ನಗುವಿನೊಂದಿಗೆ ಅವರನ್ನು ನೋಡಿದವನು, ಅಲ್ಲಿ ಕೆಲಸ ಮಾಡುವ ಒಬ್ಬ ಸ್ಟಾಫ್ಗೆ ಹೊಡೆಯಲು ಹೋದರೆ, ಅನಾವಶ್ಯಕವಾಗಿ ತಪ್ಪಾಗಿ ಮಾತನಾಡಿದರೆ
ಸುಮ್ಮನಿರಲು ಹೇಳುತ್ತೀರಾ? ಮೊದಲೇ ಆಫೀಸ್ಗೆ ಬಂದರೆ ಅವಳು ಸ್ಟಾಫ್, ನಾನು MD. ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಎಂದು ಹೇಳಿಯೇ ಅವಳಿಗೆ ಅಲ್ಲಿ ನಾನು ಪೋಸ್ಟಿಂಗ್ ಹಾಕಿದ್ದು. ಅದನ್ನು ಮೀರಿ ಓವರ್ ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತಿದ್ದಾಳೆ. ಆಮೇಲೆ ಏನು ಹೇಳಿದ್ರಿ? ಮದುವೆ ಆಗುವವಳು ಅಷ್ಟೇ, ಮದುವೆ ಆದವಳಲ್ಲ. ಅಲ್ಲಿಯವರೆಗೆ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲು ಹೇಳಿ. ಮಾವನ ಮಗಳು ಅನ್ನೋ ಕಾರಣಕ್ಕೆ ಅವಳನ್ನು ಎತ್ತಿ ನನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳಲು ಆಗುವುದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ನನಗೆ ಈ ಮದುವೆಯಲ್ಲಿ ಸ್ವಲ್ಪವೂ ಇಂಟ್ರೆಸ್ಟ್ ಇಲ್ಲ. ಬೇಕಾದರೆ ಯಾಶಿಕಾಳನ್ನು ನಮ್ಮ ವಿಕ್ರಮ್ಗೆ ಮದುವೆ ಮಾಡಿ, ನನಗೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳುವಾಗ ಯಾಶಿಕಾ ಅವನನ್ನು ಬೆಂಕಿಯಂತೆ ದಿಟ್ಟಿಸಿ ನೋಡುತ್ತಿದ್ದಳು. ಮೊಮ್ಮಗನೇ, ಏನು ಮಾತಾಡ್ತಾ ಇದ್ದೀಯಾ? ಹಿರಿಯವನು ನೀನು ಇರುವಾಗ ಕಿರಿಯವನಿಗೆ ಮದುವೆನಾ? ನಿನ್ನ ಅಮ್ಮನ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡು. ಅವಳ ಕೊನೆಯ ಆಸೆ ನಿನ್ನ ಮದುವೆ ಮಾತ್ರ. ದಯವಿಟ್ಟು ಯಾಶಿಕಾಳನ್ನು ಮದುವೆ ಮಾಡಿಕೊ ಎಂದರು ತಾತ. ಅಜ್ಜ, ನಿಮ್ಮ ಫೀಲಿಂಗ್ಸ್ ನನಗೆ ಅರ್ಥವಾಗುತ್ತದೆ. ನಾನು ಈ ನಿಮಿಷದವರೆಗೂ ಇಲ್ಲಿ ಇರುವುದು ನನ್ನ ಅಮ್ಮನಿಗಾಗಿ ಮಾತ್ರ. ಆದರೆ ಯಾಶಿಕಾಳನ್ನು ನನ್ನಿಂದ ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನನಗೆ ಮದುವೆಯಲ್ಲಿ ಇಷ್ಟ ಇಲ್ಲ. ನನ್ನ ಅಮ್ಮನ ಆಸೆಯನ್ನು ಹೇಗೆ ಈಡೇರಿಸಬೇಕು ಎಂದು ನನಗೆ ಗೊತ್ತು. ನೀವು ಹೋಗಿ ಮಲಗಿ ಎಂದವನು ಮುಂದಿನ ಮುಹೂರ್ತದಲ್ಲಿ ವಿಕ್ರಮ್ಗೂ ಯಾಶಿಕಾಗೂ ಮದುವೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಹೇಳಿದವನು, ಈಗ ಯಾಕೆ ಎಲ್ಲರೂ ಇನ್ನು ಕುಳಿತಿದ್ದೀರಾ? ಅದನ್ನೇ ನಾನು ಸ್ಪಷ್ಟವಾಗಿ ಹೇಳಿದ್ದೇನಲ್ಲ, ಎಲ್ಲರೂ ಹೋಗಿ ಮಲಗಿ ಎಂದು ಹೇಳಿಬಿಟ್ಟು ಮೆಟ್ಟಿಲು ಹತ್ತಿದನು. ಆಗ ಸರಿಯಾಗಿ ಕರೆಂಟ್ ಹೋಯಿತು. ಮುಂದಿನ 5ನೇ ನಿಮಿಷ ಕರೆಂಟ್ ಬಂದಾಗ ಕಳ್ಳತನ ಮಾಡುತ್ತಾ ಸಿಕ್ಕಿಬಿದ್ದುದನ್ನು ಅರಿತು ಕಣ್ಣು ಬಿಟ್ಟುಕೊಂಡು ತನ್ನ ಅಣ್ಣನನ್ನು ನೋಡಿ ಅಸಹಾಯಕತೆಯಿಂದ ನಕ್ಕನು ವಿಕ್ರಮ್, ಅಥರ್ವನ ತಮ್ಮ. ಅಣ್ಣ, ಇಷ್ಟು ಕತ್ತಲಲ್ಲೂ ಹೇಗೆ ಕರೆಕ್ಟಾಗಿ ನನ್ನನ್ನು ಕ್ಯಾಚ್ ಮಾಡಿದ್ರಿ ಎಂದು ಮುಖದಲ್ಲಿ ನಗು ಮಾಸದೆ ತನ್ನ ಭಯವನ್ನು ಒಳಗೆ ಬಚ್ಚಿಟ್ಟುಕೊಂಡು ವಿಕ್ರಮ್ ಅಥರ್ವನ ಬಳಿ ಕೇಳಿದಾಗ, ಕರೆಂಟ್ ಕಟ್ ಆದಾಗಲೇ ಗೊತ್ತು ಕಣೋ, ಇದು ನಿನ್ನ ಕೆಲಸನೇ ಆಗಿರಬೇಕು ಅಂತ. ಬರುವುದೇ ಲೇಟು, ಅದರಲ್ಲಿ ಏನು ಕಳ್ಳತನ? ಕರೆಂಟ್ ಆಫ್ ಮಾಡಿಬಿಟ್ಟು ಯಾರಿಗೂ ಗೊತ್ತಾಗದಂತೆ ರೂಮಿಗೆ ಹೋಗಿಬಿಡಬಹುದು ಅಂತ ಅಂದುಕೊಂಡೆಯಾ? ಈ ಕಳ್ಳ ಕೆಲಸವನ್ನು ಸ್ಟಾಪ್ ಮಾಡು ವಿಕ್ರಮ್. ಕಂಡ ಹುಡುಗಿಯರ ಜೊತೆ ಸೇರಿ ಪಬ್ಬು ಪಾರ್ಟಿ ಅಂತ ತಿರುಗದೆ ಸರಿಯಾಗಿ ನಿನ್ನ ಕೆಲಸವನ್ನು ಮಾತ್ರ ನೋಡು. ಅನಾವಶ್ಯಕ ಕೆಲಸ ಮಾಡಬೇಡ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಬಾರಿ ಹೀಗೆ ಲೇಟ್ ನೈಟ್ ಬಂದರೆ ಆಮೇಲೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದು ಕೋಪದಿಂದ ಅಥರ್ವ ಹೇಳಿದಾಗ, ಈಗ ಅಥರ್ವನನ್ನು ನೋಡಿದವನು, ಇವನು ಸನ್ಯಾಸಿ ಥರ ಇದ್ದಾನೆ ಅಂದುಕೊಂಡರೆ ಇವನು ಎಲ್ಲರನ್ನೂ ಸನ್ಯಾಸಿ ಮಾಡ್ತಾನೆ ಅನಿಸುತ್ತೆ ಎಂದು ಮನಸ್ಸಿನಲ್ಲೇ ಮಾತನಾಡಿಕೊಳ್ಳಲು, ನಿನ್ನ ಮೈಂಡ್ ವಾಯ್ಸ್ ನನಗೆ ಕ್ಲಿಯರಾಗಿ ಅರ್ಥವಾಗ್ತಿದೆ. ಅನಾವಶ್ಯಕವಾಗಿ ಏನು ಮಾಡದೆ ಸರಿಯಾಗಿ ನಾಳೆ ಬಂದು ವೈಸ್ ಪ್ರೆಸಿಡೆಂಟ್ ಆಗಿ ಜವಾಬ್ದಾರಿ ವಹಿಸಿಕೊ ಎಂದವನು, ಸರಿ ಬಾ ಊಟ ಮಾಡೋಣ ಎಂದು ಕರೆದುಕೊಂಡು ಹೋದನು. ಅವನ ಅಜ್ಜಿ ಇಬ್ಬರಿಗೂ ಬಡಿಸಿದರು. ಇಬ್ಬರು ಊಟ ಮುಗಿಸಿದ ನಂತರ ಇಬ್ಬರು ಅವರವರ ಕೋಣೆಗೆ ಹೋದರು. ಇತ್ತ ನಕ್ಷತ್ರ ವ್ಯಾಪಾರ ಮುಗಿದ ತಕ್ಷಣ ಅವಳ ಅಮ್ಮನ ಜೊತೆ ಸೇರಿ ಎಲ್ಲ ಪಾತ್ರೆಗಳನ್ನು ತೊಳೆದು ಗಾಡಿಯಲ್ಲಿ ಇಟ್ಟುಕೊಂಡು ತನ್ನ ಅಮ್ಮನ ಜೊತೆ ಆ ತಳ್ಳು ಗಾಡಿಯನ್ನು ಮನೆಗೆ ತಳ್ಳಿಕೊಂಡು ಹೋದಳು ನಕ್ಷತ್ರ. ಎಂದಿನಂತೆ ಅವರು ಮನೆಯ ಹೊರಗೆ ಗಾಡಿಯನ್ನು ನಿಲ್ಲಿಸಿ ಲಾಕ್ ಮಾಡಿಬಿಟ್ಟು ಈಗ ಒಳಗೆ ಹೋದರು. ಏನು ನಕ್ಷತ್ರ, ಇವತ್ತು ಯಾಕೆ ಇಷ್ಟು ಲೇಟ್ ಆಯಿತು? ಯಾವಾಗಲೂ ಹೀಗೆ ಇರಲ್ವಲ್ಲ ಎಂದು ಬೇಸರದಿಂದ ಅವಳ ಅಮ್ಮ ಕೇಳಿದಾಗ, ಅಮ್ಮ, ಇವತ್ತು ಏನೇನೋ ನಡೆದು ಹೋಯಿತು ಎಂದು ಪ್ರಾರಂಭಿಸಿದವಳು, ಅವಳು ಅಲ್ಲಿ ಕಷ್ಟಪಟ್ಟಿದ್ದನ್ನು ಮಾತ್ರ ಬಿಟ್ಟು ಅವಳಿಗೆ ಸಿಕ್ಕ ಕೆಲಸ, ಪ್ರಮೋಷನ್, ಸಂಬಳದ ಬಗ್ಗೆ ಎಲ್ಲ ವಿವರಗಳನ್ನು ಸಂತೋಷದಿಂದ ಹೇಳಿ ಮುಗಿಸಿದಳು. ಅದನ್ನು ಕೇಳಿ ಬಾಯಿಯ ಮೇಲೆ ಕೈ ಇಟ್ಟರು ಅವಳ ಅಮ್ಮ. ಇಲ್ಲಿ ಅಥರ್ವ ಅವಳ ಬಗ್ಗೆ ತೀವ್ರವಾಗಿ ಯೋಚಿಸುತ್ತಿದ್ದನು. ನಕ್ಷತ್ರ ಕೂಡ ಮಲಗಿದ್ದಳು. ಸಾಮಾನ್ಯವಾಗಿ ಬರುವ ಆ ಫೋನ್ ಕಾಲ್ಗಾಗಿ ಕಣ್ಣು ಮುಚ್ಚದೆ ಹಾಗೆ ಇದ್ದಳು. ಸರಿಯಾಗಿ 11 ಗಂಟೆಗೆ ಅವಳ ಮೊಬೈಲ್ಗೆ ಕಾಲ್ ಬಂತು. ಅವಳು ಅಟೆಂಡ್ ಮಾಡುವಾಗ ಅದೇ ಸಮಯದಲ್ಲಿ ಅಲ್ಲಿ ತನ್ನ ಮೊಬೈಲ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡನು ಅಥರ್ವ. ಹಲೋ ಎಂಬ ನಕ್ಷತ್ರ ಧ್ವನಿ ಕೇಳಿಸಿತು.
ಅದು ಅಥರ್ವನ ಮನಸ್ಸಿನಲ್ಲಿ ಏನೋ ಒಂದು ಪ್ರಭಾವವನ್ನು ಬೀರಿತು. ಮರುಬದಿಯಲ್ಲಿ, ಏನು ನಕ್ಷತ್ರ, ಯಾವಾಗ ನನ್ನ ಸಾಲ ತೀರಿಸ್ತೀಯ ಎಂಬ ಗಡುಸಾದ ಧ್ವನಿ ಕೇಳಲು, ಆ ಧ್ವನಿಯನ್ನು ಕೇಳಿ ಅಥರ್ವನ ಮನಸ್ಸು ಜ್ವಾಲಾಮುಖಿಯಂತೆ ಕುದಿಯಿತು. ಇಲ್ಲಿ ನೋಡಿ, ಪ್ರತಿದಿನ ಫೋನ್ ಮಾಡ್ತೀರಾ, ಇದನ್ನೇ ಕೇಳ್ತೀರಾ. ನಾನು ಒಂದೇ ಉತ್ತರವನ್ನು ಹೇಳ್ತೀನಿ, ನಿಮ್ಮ ಸಾಲವನ್ನು ಸ್ವಲ್ಪ ಸ್ವಲ್ಪವಾಗಿ ತೀರಿಸ್ತೀನಿ. ದಯವಿಟ್ಟು ನನ್ನ ಅಕ್ಕನನ್ನು ಮತ್ತು ಭಾವನನ್ನು ಬಿಟ್ಟು ಬಿಡಿ. ಅವರನ್ನು ನೋಡಬೇಕು, ಅವರ ಬಳಿ ಮಗು ಇದೆ. ಸ್ವಲ್ಪವೂ ಕರುಣೆ ಇಲ್ಲದೆ ಪ್ರತಿದಿನ ಹೀಗೆ ಬೆದರಿಸುತ್ತಿದ್ದೀರಲ್ಲ, ಇದು ನ್ಯಾಯವಾ ಎಂದು ಅಳುತ್ತಾ ನಕ್ಷತ್ರ ಕೇಳಿದಾಗ, ಅಲುಗಾಡಿಸಲಾಗದ ಅಥರ್ವನ ಮನಸ್ಸನ್ನು ಕೂಡ ಒಂದು ಕ್ಷಣ ಅವಳ ಅಲುಗಾಡಿಸಿತು. ಆ ಕಡೆ ಇದ್ದವನು, ನಾನು ಕೂಡ ಪ್ರತಿದಿನ ನನ್ನನ್ನು ಮದುವೆ ಮಾಡಿಕೊ ಎಂದು ನಿನ್ನನ್ನು ಕೇಳುತ್ತಲೇ ಇದ್ದೀನಿ. ನೀನು ಸಾಧ್ಯವಿಲ್ಲ ಅಂತ ಹಠ ಹಿಡಿಯುತ್ತಿದ್ದೀಯ. ಹಾಗಾದರೆ ನನ್ನ ಸಾಲವನ್ನು ಸಂಪೂರ್ಣವಾಗಿ ನೀನು ತೀರಿಸಿದ ಮೇಲೆ ಮಾತ್ರ ಅವರನ್ನು ನಾನು ರಿಲೀಸ್ ಮಾಡಲು ಸಾಧ್ಯ. ಒಂದು ಕೆಲಸ ಮಾಡು, ನನ್ನನ್ನು ಮದುವೆ ಆಗಲು ಸಮ್ಮತ ಅಂತ ಹೇಳು. ನಿನ್ನ ಕತ್ತಿಗೆ ತಾಳಿ ಕಟ್ಟಿದ ಮರುಕ್ಷಣ ನಿನ್ನ ಅಕ್ಕ ಭಾವನನ್ನು ರಿಲೀಸ್ ಮಾಡ್ತೀನಿ. ಆ ಪತ್ರಗಳನ್ನು ಹರಿದು ಹಾಕ್ತೀನಿ. ನೀನು ನನ್ನ ಹೆಂಡತಿಯಾಗಿ ರಾಣಿಯಂತೆ ಬದುಕಬಹುದು ಎಂದು ಅವನು ಹೇಳಿದಾಗ ಕೋಪದಿಂದ ಅಥರ್ವನ ಕತ್ತಿನ ನರಗಳು ಉಬ್ಬಿದವು. ನೇರವಾಗಿ ಅವನು ಇದ್ದಿದ್ದರೆ ಈ ಹೊತ್ತಿಗೆ ಅಥರ್ವನ ಕೈಯಲ್ಲಿ ಮೋಕ್ಷ ಹೊಂದುತ್ತಿದ್ದನು. ಅಷ್ಟೊಂದು ಕೊಲೆಗಡುಕತನದಿಂದ ಅವನ ಧ್ವನಿ ಕೇಳಿ ಅವನ ಮನಸ್ಸು ಕುದಿಯಿತು. ಆಗ ನಕ್ಷತ್ರಳ ಉತ್ತರಕ್ಕಾಗಿ ಕಾಯುತ್ತಿದ್ದದ್ದು ಎದುರು ಬದಿಯಲ್ಲಿರುವವನು ಮಾತ್ರವಲ್ಲ, ಅಥರ್ವ ಕೂಡ. ಆಗ ನಕ್ಷತ್ರ, ಅದು ಮಾತ್ರ ಯಾವಾಗಲೂ ನಡೆಯುವುದೇ ಇಲ್ಲ. ನನ್ನನ್ನು ನಿನಗೆ ಮಾರಿಕೊಂಡು ನನ್ನ ಅಕ್ಕ ಭಾವನನ್ನು ನೀನು ರಿಲೀಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನಿಂದ ಸಾಧ್ಯವಾದಷ್ಟು ನಿನ್ನ ಸಾಲವನ್ನು ತೀರಿಸ್ತೀನಿ. ಆದಷ್ಟು ಬೇಗ ತೀರಿಸಲು ಪ್ರಯತ್ನ ಮಾಡ್ತೀನಿ. ಆದರೆ ನನ್ನ ಅಕ್ಕ ಭಾವನಿಗೆ ಏನಾದರೂ ಆದರೆ ಖಂಡಿತ ನಿನ್ನನ್ನು ಜೀವಂತವಾಗಿ ಬಿಡಲ್ಲ ಎಂದು ಅವಳು ಆಕ್ರೋಶದಿಂದ ಮಾತನಾಡಿದಾಗ, ಯಾಕೋ ಉರಿಯುತ್ತಿದ್ದ ಅಥರ್ವನ ಮನಸ್ಸು ಈಗ ತಂಪಾಯಿತು. ನೋಡ್ರಪ್ಪ, ವೀರವನಿತೆ ಝಾನ್ಸಿ ರಾಣಿ ಹೇಗೆ ಮಾತಾಡ್ತಾಳೆ. ಏಯ್, ಸುಮ್ಮನಿರೆ. ನಿನಗೆ ಫೈನಲ್ ಆಗಿ 1 ವಾರ ಮಾತ್ರ ಟೈಮ್. 1 ವಾರದೊಳಗೆ ನನ್ನ ಸಾಲ 79 ಲಕ್ಷ ಪ್ಲಸ್ ಬಡ್ಡಿ ಸೇರಿ 89 ಲಕ್ಷ ನನಗೆ ಬರಬೇಕು. ಹಾಗೆ ಬಂದರೆ ನಿನ್ನ ಅಕ್ಕ ಭಾವನನ್ನು ರಿಲೀಸ್ ಮಾಡ್ತೀನಿ. ಹಾಗಿಲ್ಲ ಅಂದರೆ ಅವರಿಬ್ಬರನ್ನು ಇಲ್ಲ, ನಿನ್ನ ಅಕ್ಕನ ಮಗ ಬೇರೆ ಸುಮ್ಮನೆ ಗುಂಡು ಗುಂಡಾಗಿ ನಿನ್ನ ಹಾಗೆ ಇದ್ದಾನೆ. 3 ಜನರನ್ನು ಒಟ್ಟಿಗೆ ಸೇರಿಸಿ ಸುಟ್ಟು ಆಮೇಲೆ ಆ ಬೂದಿಯನ್ನು ನಿನಗೆ ಕಳುಹಿಸಿಕೊಡ್ತೀನಿ. ಅದನ್ನು ತಗೊಂಡು ಹೋಗಿ ಎಲ್ಲಾದರೂ ಪುಣ್ಯ ನದಿಯಲ್ಲಿ ಕರಗಿಸಿಕೊ ಅಮ್ಮ. ಅಷ್ಟು ಮಾತ್ರ ನನ್ನಿಂದ ಮಾಡಲು ಸಾಧ್ಯ. ಫೈನಲ್ ಇದೆ. ನಿನಗೆ ನಾನು ಕಾಲ್ ಮಾಡೋದು. ಇನ್ನು ಮುಂದೆ ನಿನಗೆ ಕಾಲ್ ಮಾಡಲ್ಲ, ನೀನೇ ನನಗೆ ಕಾಲ್ ಮಾಡಬೇಕು. ಹಣವನ್ನು ನಿನ್ನಿಂದ 1 ವಾರದಲ್ಲಿ ಕೊಡಲು ಸಾಧ್ಯವಾಗದಿದ್ದರೆ ಖಂಡಿತ ನಾನು ಹೇಳಿದ್ದನ್ನು ಮಾಡೇ ಮಾಡ್ತೀನಿ. ಹಾಗಿಲ್ಲ ಅಂದರೆ ಬರೋ ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ, ಮದುವೆ ಮಾಡಿಕೊಳ್ಳೋಣ ಎಂದನು. ಅವನಿಗೆ ಯಮ ಲೈನ್ನಲ್ಲಿ ಕಾಯುತ್ತಿರುವುದು ತಿಳಿಯದೆ, ಯಾಕೋ ನಿನಗೆ ನಾವು ಏನೂ ದ್ರೋಹ ಮಾಡಿದೆವು? ನಮ್ಮ ಕುಟುಂಬವನ್ನು ಯಾಕೆ ಹೀಗೆ ಸುತ್ತಿ ಹೊಡೆಯುತ್ತಿದ್ದೀಯ? ನಮ್ಮನ್ನು ಬಿಟ್ಟು ಬಿಡು ಎಂದು ಅವಳು ಬೇಡಿಕೊಳ್ಳುತ್ತಿರುವಾಗಲೇ ಫೋನ್ ಕಟ್ಟಾಯಿತು. ಅಂದು ರಾತ್ರಿ ನಕ್ಷತ್ರ ಮಲಗಲಿಲ್ಲ, ಅಥರ್ವ ಕೂಡ ಮಲಗಲಿಲ್ಲ. ಇಬ್ಬರಿಗೂ ಆ ರಾತ್ರಿ ನಿದ್ದೆ ಇಲ್ಲದೆ ಬೆಳಗಾಯಿತು.